ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಪ್ರಪಂಚದಲ್ಲಿ ಬಂಗಾರ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ. ಪ್ರತಿಯೊಬ್ಬರಿಗೂ ಬಂಗಾರ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ಹೆಣ್ಮಕ್ಳಿಗಂತೂ ಬಂಗಾರ ಅಂದ್ರೆ ಪಂಚಪ್ರಾಣ. ಪ್ರತಿಯೊಂದು ಹಬ್ಬಗಳಿಗೂ ಬಂಗಾರದ ಒಡವೆನ ಖರೀದಿ ಮಾಡ್ತಾನೆ ಇರ್ತಾರೆ. ಇನ್ನೇನು ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ. ಸೊ ಬಂಗಾರದ ಶಾಪಿಂಗ್ ಭರ್ಜರಿಯಾಗಿರುತ್ತೆ ಅಂತಾನು ಗೊತ್ತು. ಅದಕ್ಕೋಸ್ಕರನೇ ಇಲ್ಲಿ ನಾನ್ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಈ 2 ತಿಂಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಬಂಗಾರದ ಬೆಲೆ ಕುಸಿದಿದ್ಯಂತೆ. ಅಂದ್ರೆ ಈಗ ಬಂಗಾರದ ಬೆಲೆ ಫುಲ್ಲು ಕಮ್ಮಿಯಾಗಿದೆ. ಯಾವಾಗ್ಲೂ ಬಂಗಾರದ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ರೆ ಈಗ ಬಂಗಾರದ ಬೆಲೆ ದಿಢೀರ್ ಕುಸಿದಿದೆ. ಪ್ರತಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 400 ರೂಪಾಯಿ ಕುಸಿದದ್ದು 28.850 ರೂಪಾಯಿ ಬೆಲೆ ದಾಖಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತೆ ದೇಶೀಯ ಆಭರಣ ತಯಾರಕರಿಂದ ಬಂಗಾರದ ಬೇಡಿಕೆ ಕುಸಿತದಿಂದಾಗಿ ಬೆಲೆ ಇಳಿದಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಬೆಳ್ಳಿ ಬೆಲೆಯಲ್ಲಿ ಪ್ರತಿ ಕೆಜಿಗೆ 525 ರೂಪಾಯಿ ಕುಸಿದದ್ದು 40.975 ರೂಪಾಯಿ ಬೆಲೆ ದಾಖಲಾಗಿದೆ. ಜನವರಿ 7ರಿಂದ ಆಚೆಗೆ ಸರಿಸುಮಾರು 2 ತಿಂಗಳಲ್ಲೇ ಇದು ಕನಿಷ್ಠ ಬೆಲೆ ಅಂತ ಹೇಳಲಾಗಿದೆ. ಇನ್ನು 2 ತಿಂಗಳಲ್ಲಿ ಪ್ರತಿ 10 ಗ್ರಾಂ ಬಂಗಾರದ ಬೆಲೆಯಲ್ಲಿ 850 ರೂಪಾಯಿ ಕುಸಿದಿದೆ. ಸೊ ಇದಕ್ಕೆ ಹೇಳಿದ್ದು ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಸೊ ಯಾರೆಲ್ಲ ಗೋಲ್ಡ್ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದಾರ ಈಗಲೇ ಎಲ್ಲ ಪ್ಲಾನ್ ಮಾಡ್ಕೊಂಬಿಡಿ. ಗೋಲ್ಡ್ ರೇಟ್ ಈಗ ಫುಲ್ ಕಡಿಮೆ ಆಗ್ಬಿಟ್ಟಿದೆ. ಎಲ್ರು ಪಟಪಟ ಅಂತ ಶಾಪಿಂಗ್ ಮಾಡ್ಕೊಂಬಿಡಿ. ಬಿಕಾಸ್ ಹೇಳಕ್ಕಾಗಲ್ಲ, ಈ ಗೋಲ್ಡ್ ರೇಟ್ ಅನ್ನೋದು ಯಾವಾಗ ಬೇಕಾದ್ರೂ ಏರತ್ತೆ, ಯಾವಾಗ ಬೇಕಾದ್ರೂ ಇಳಿಯತ್ತೆ. ಆದ್ರೆ ಗೋಲ್ಡ್ ರೇಟ್ ಏರದೇ ಹೆಚ್ಚು, ಇಳಿಕೆ ಮಾತ್ರ ತುಂಬಾನೇ ಕಡಿಮೆ. ಆದ್ರೆ ಈಗ ಕೇಳಿಸ್ಕೊಂಡ್ರಲ್ಲ ಬಂಗಾರದ ರೇಟ್ ಎಷ್ಟು ಕುಸಿದಿದೆ ಅಂತ. ಸೊ ಹಾಗಾಗಿ ಎಲ್ರು ಬಂಗಾರದ ಒಡವೆಗಳನ್ನ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.